ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಇವತ್ತು ಸಂಡೇ ಐತಿ, ವೀಕೆಂಡ್. ಅದಕ್ಕೆ ಒಂದು ಟ್ರಿಪ್ ಹೋಗತ್ತೀನಿ. ಟ್ರಿಪ್ ಅಂದರೆ ದೂರ ಹೋಗತ್ತಿಲ್ಲ, ಇಲ್ಲೇ ಸಮೀಪ ಹೋಗತ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಡೇ. ಸೊ ಗುಡ್ ಮಾರ್ನಿಂಗ್. ಬ್ಯಾಟ್ರಿ ಎಷ್ಟಿತ್ತಪ್ಪ? 31%. ಶಿಟ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲ ಲೋಡ್ ಮಾಡಿದ್ಮೇಲೆ ಗಾಡಿ ಸ್ವಲ್ಪ ಹೆವಿ ಅನಿಸುತ್ತೆ. ಓಕೆ, ಇವತ್ತು ಸ್ಮಾಲ್ ರೈಡ್ ಹೋಗತ್ತೆ ನಂದು. ಅಷ್ಟು ದೊಡ್ಡದೇನು ಇರೋಂಗಿಲ್ಲ. ಲೆಟ್ಸ್ ಗೋ. ಎಷ್ಟು ಚಂದ ಐತ್ರಿ ಇದೆಲ್ಲ, ನೋಡ್ರಿ. ಇದು ಬ್ಯೂಟಿಫುಲ್. ನಾ ಆಟೋಬಾನಿಂದ ಹೋಗ್ಬೋದ, ಬಟ್ ನಾ ಆಟೋಬಾನ್ ಬೇಕಂತ ತೊಗೊಳತ್ತಿಲ್ಲ. ಐ ವಾಂಟ್ ಟು ಎಕ್ಸ್ಪ್ಲೋರ್ ದಿಸ್ ಸಚ್ ಬ್ಯೂಟಿಫುಲ್ ಮಸ್ತ್ ರೋಡ್ಸ್. ನೋಡ್ರಿ ಎಷ್ಟು ಚಂದದಾವ. ವಾವ್, ಐ ಲವ್ಡ್ ಇಟ್. ಇಲ್ಲಿನ ಏನೋ ಓಕೆ, ಬಟ್ ಮುಂದೆ ಐತ್ಲ ಬ್ಲ್ಯಾಕ್ ಫಾರೆಸ್ಟ್ನಾಗ ಹೋದ್ರಂತರೂ ವಾವ್, ದೇರ್ ಇಸ್ ಲೈಕ್ ಮೌತ್ ಡ್ರಾಪಿಂಗ್. ಜಾ ಡ್ರಾಪಿಂಗ್. ವಾ ದೋಸ್ತ್, ಏನು ಸೆಕ್ಸಿ ಕಲರ್ ಮಾಡ್ಸ ನೀವು. ವಾವ್, ಯಾವುದು ಸಿವಿಕ್ ಅನ್ನ ಸೆಕ್ಸಿ ಮಾಡಿಫೈ ಮಾಡೋಣ ದೋಸ್ತ್ ಗಾಡಿ. ಯಾವ ಕಲರ್ ಇದೆ? ಯೆಲ್ಲೋ ಕಾಣಿಸ್ತೈತಿ, ಗೋಲ್ಡನ್ ಕಲರ್ ಕಾಣಿಸ್ತೈತಿ, ಸ್ವಲ್ಪ ನಿಯಾನು ಕಾಣಿಸ್ತೈತಿ, ಸಮ್ ಸ್ಟ್ರೇಂಜ್ ಕಲರ್. ಓಹೋ, ಹಳೆ ಮರ್ಸಿಡೀಸ್ ಕಾರ್ ಏನು ಸೆಕ್ಸಿ ಕಾಣಿಸ್ತಾವಲ್ಲ. ಏನು ಜಾಗ ದೋಸ್ತ, ಏನಾರ ಹೇಳ್ರಿ ನಾವು. ಕ್ಲೀನ್, ಪರ್ಫೆಕ್ಷನ್, ಗ್ರೀನ್, ಎವ್ರಿ ಟೈಪ್ ಬ್ಯೂಟಿಫುಲ್. ನೋಡ್ರಿ ಎಷ್ಟು ಚಂದ ಕಾಣಿಸ್ತಾವ ಎಲ್ಲಾನು. ಇವೆಲ್ಲ ಫ್ರೂಟ್ಸ್ ನೋಡ್ರಿ, ಆಪಲ್ ಅದು ಇದು ಹಾಕಿರ್ತಾರ. ಬೇಕಾದ್ರೆ ತಗೊಳ್ರಿ, ತಿನ್ರಿ ಅಷ್ಟೇ. ಭಾಳ ಸಾರ ನಮ್ಗೆ ರೋಡ್ನಾಗ ಹೋಗೋ ಹೊತ್ನಾಗ ಕರೆದು ಕೊಟ್ಟಾರ, ತಗೊಳ್ರಿ ಅಂತಂದ. ಗುಡ್, ವೆರಿ ಗುಡ್ ಸೊಸೈಟಿ. ನಾನು ಪಂಜಾಬಿ ಮ್ಯೂಸಿಕ್ ಕೇಳ್ಕೊಂಡು ಹೋಗಾದೀನಿ, ಭಾರಿ ಮಜಾ ಬರೋದು. ಯಾವ್ದು ಮರ ಅದು? ಜಿ ವ್ಯಾಗನ್ನ, ಐ ಥಿಂಕ್ ಜಿ ವ್ಯಾಗನ್, ಹಳೆ ಜಿ ವ್ಯಾಗನ್. ಬಿಫೋರ್ ಹೈಮ್ ಅದೊಂದು ಸಿಟಿ, ಆ ಸಿಟಿ ಬೈಪಾಸ್ ಮಾಡಬೇಕಪ್ಪ ಅಂದ್ರೆ ಆಟೋಬಾನ್ ತಗೊಳ್ಬೇಕು. ಸೊ ಲೆಟ್ಸ್ ಟೇಕ್ ದ ಆಟೋಬಾನ್. ಇದು ಐ ಥಿಂಕ್ ಒಂದು 4ನೇದ 5ನೇದ ಟನಲ್ ಇದೆ. ನಾ ಕ್ರಾಸ್ ಮಾಡತ್ತಿದ್ದೆ. ಭಾಳ ಅದಾವ ದೋಸ್ತ್, ಭಾಳ ಟನಲ್. ಐ ಥಿಂಕ್ ಬ್ಲ್ಯಾಕ್ ಫಾರೆಸ್ಟ್ ರೇಂಜ್ ನಾವು ಎಂಟ್ರ್ ಆಗತ್ತೀವಿ ಅನ್ಕೊತೀನಿ. ಬಿಕಾಸ್ ನೋಡ್ಬೋದು ಮೌಂಟೇನ್ ಸ್ಟಾರ್ಟ್ ಆಗ್ಯಾವ. ವಾವ್, ಏನು ಸೆಕ್ಸಿ ಕಾಣಲ್ಲ. ಇಟ್ ಲುಕ್ಸ್ ಸ್ವಲ್ಪ ಕಾಶ್ಮೀರ್ ಥರ ಕಾಣಿಸ್ತೈತಿ, ಬಟ್ ಕಾಶ್ಮೀರ್ ಭಾಳ ದೊಡ್ಡದೈತಿ. ಅದು ಇಟ್ಸ್ ವೆರಿ ಬಿಗ್ ಹೈಟ್ನಾಗ, ಬಟ್ ಅಷ್ಟಿದು ಹೈಟ್ನಾಗ ಅಷ್ಟೊಂದು ದೊಡ್ಡದಿಲ್ಲ. ಬಟ್ ಎವ್ರಿಥಿಂಗ್ ಲುಕ್ಸಿಗೆ ನೋಡೋಕೆ ಇದು ಸ್ವಲ್ಪ ಸಿಸ್ಟಮ್ಯಾಟಿಕ್, ಅದು ಭಾಳ ಡೆವಲಪ್ಡ್ ಕಾಶ್ಮೀರ ಥರನೇ ಕಾಣ್ತಾ ಇರ್ತೈತಿ. ಪೆಟ್ರೋಲ್ ಖಾಲಿ ಆಗ್ಬಿಟ್ಟೈತೆ. ಖಾಲಿ ಅಂದ್ರೇನ ರಿಸರ್ವ್ನಾಗ ಐತಿನ್ನ. ಸೊ ಅದಕ್ಕೆ ಇಲ್ಲಿ ಯಾವುದೂ ನೆಟ್ವರ್ಕ್ ಇರಲಿಲ್ಲ, ಸ್ವಲ್ಪ ನೆಟ್ವರ್ಕ್ ಬಂತ, ಅದಕ್ಕೆ ತೆಗೆದು ನೋಡಾತಿದ್ದೆ. ಸೊ ಮುಂದೆ ಒಂದು ಪೆಟ್ರೋಲ್ ಬಂಕ್ ಐತಿ, ಒಂದು ವಿಲೇಜ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಅಲ್ಲ ಏನಾರು ಸಿಕ್ಕರೆ ವಿ ವಿಲ್ ಗೆಟ್ ಸಮಥಿಂಗ್.
ಪೆಟ್ರೋಲ್ ಹಾಕ್ಸೋಕೆ ಬಂದೀನಿ ಇಲ್ಲೇ. ಪೆಟ್ರೋಲ್ ಬಿಟ್ಟೆ ಹೆಲ್ಮೆಟ್ ಹಾಕೊಂಡು ಮಾಡೋಂಗಿಲ್ಲಂತೆ ಸಮಥಿಂಗ್. ಬಟ್ ಏನು ಮಾಡೋದು, ಇದು ವರ್ಕ್ ಆಗತ್ತಿಲ್ಲ, ಡಿಫೆಕ್ಟ್ ಐತಿದೆ. ಬೇರೆ ಕಡೆ ಇವರು ಹೋಗೋ ಥರ ವೆಯ್ಟ್ ಮಾಡಿ ತೋರಿಸಲ್ಬೋದು. ಭಾಳ ಬಿಸಿಲು ಐತಿ. ಭಾಳ ಬಿಸಿಲು ಅಂದ್ರೆ ಇದನ್ನು ಇಂಡಿಯಾ ಕಂಪೇರ್ ಮಾಡೋಕೆ ಹೋಗ್ಬೇಡ್ರಿ. ಇಂಡಿಯಾ ಲೈಕ್ ಇದಕ್ಕೆ ಯುರೋಪ್ ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಬಿಸಿಲು ಐತಿದೆ. ಹಲೋ, $12.90 ದೋಸ್ತ ಪೆಟ್ರೋಲ್ ಅದ. ನೋಡ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ. ಜಸ್ಟ್ ಒಂದು ಟರ್ನ್ ತೊಗೊಂಡು ಮೇನ್ ರೋಡಿಂದ ಟರ್ನ್ ತೊಗೊಂಡು ಸ್ಟ್ರೀಟ್ ಬಂದ ಈ ಕಡೆ ಒಂದು ಲೈಕ್ ಒಂದು ನ್ಯಾಷನಲ್ ಫಾರೆಸ್ಟ್ ಅಂತಾರಲ್ಲ, ಸ್ವಾಲ್ವಾಲ್ಡ್ ನ್ಯಾಷನಲ್ ಫಾರೆಸ್ಟ್. ಸೊ ವಾವ್, ರಿಯಲಿ ಬ್ಯೂಟಿಫುಲ್. ಅದು ಸ್ಪೆಷಲಿ ಏನು ಇದೈತಲ್ಲ, ಇದು ಝರಿಯ ಏನು ವಾಟರ್ ಸ್ಟ್ರೀಮ್, ಇದೇನು ವಾಟರ್ ಸ್ಟ್ರೀಮ್ ಐತಲ್ಲ ಅದು ನೋಡೋಕೆ ಮಸ್ತ್ ಇದೆ, ಭಾರಿ ಚಲೋ ಕಾಣತೈತಿ. ಸೈಲೆಂಟ್ ಹರ್ಕೊಂಡು ಹೋಗುತ್ತಲ್ಲ, ಅದನ್ನು ನೋಡಿದ್ರೆ ಸಾಕು ಮನುಷ್ಯಾಗ ಒಂಥರ ಮೈಂಡ್ ಒಂಥರ ಪೀಸ್ಫುಲ್ ಆಗ್ತೈತಿ. ಸ್ವಲ್ಪ ಸ್ಟ್ರೆಸ್ ಭಾಳ ಕಮ್ಮಿ ಆಗ್ತೈತಿ. ಇಟ್ಸ್ ವೆರಿ ಗುಡ್, ಹೈಲಿ ಅಪ್ರಿಷಿಯೇಟ್. ಯಾವ ಥರ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಟಿದಾರಲ್ಲ, ಅದು ಅನ್ಟಚ್ಡ್ ಆ ಥರ, ವೆರಿ ಗುಡ್. ನೋಡ್ಬೋದು ನೀವು ರೋಡ್ ಮಗ್ಲು ಒಂದು ಹಾಳಿಯಾರ ಕಾಣಿಸತ್ತೆ ನೋಡ್ರಿ. ದರ್ ಇಸ್ ಲಿಟ್ರಲಿ ನಥಿಂಗ್, ಸ್ವಲ್ಪನೂ ಹೊಲಸಿಲ್ಲ, ಏನಿಲ್ಲ. ಮತ್ತು ಖಾಲಿ ಐತೆ ರೋಡ್ ಪೂರಾ ಖಾಲಿ ಐತಿ. ನೈಸ್ ಡೂಡ್, ನೈಸ್. ಮೋಟರ್ ಹೋಮ್ದು ಐ ಥಿಂಕ್ ಸಮಥಿಂಗ್ ಪಾರ್ಕಿಂಗ್ ಐ ಥಿಂಕ್ ಇದೆ. ನೈಸ್. ನನಗೂ ಭಾಳ ಇಂಟ್ರೆಸ್ಟ್ ಐತೆ ಮೋಟರ್ ಹೋಮ್ದಾಗ. ಬಟ್ ಭಾಳ ಕಾಸ್ಟ್ಲಿ ಅದಾವೆ ಮೋಟರ್ ಹೋಮ್ಸ್ ಆ್ಯಂಡ್ ಆರ್ ವಿಸ್. ಸೊ ಇಫ್ ಯು ಡೋಂಟ್ ನೋ, ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಐತಲ್ಲ, ಇನ್ವೆಂಟೆಡ್ ಹಿಯರ್ ಓನ್ಲಿ. Audi service. ಬ್ಲ್ಯಾಕ್ ಫಾರೆಸ್ಟ್ ಕೇಕ್ ಮತ್ತು ಅದು ಕುಕ್ಕು ಕ್ಲಾಕ್ ಇರ್ತಾವಲ್ಲ, ಕುಕ್ಕುಡು ಅದು ಕೂಡ ಇನ್ವೆಂಟ್ ಆಗಿದ್ದು ಬ್ಲ್ಯಾಕ್ ಫಾರೆಸ್ಟ್ ಏರಿಯಾದಾಗ. ಸೊ ಲಾಟ್ ಆಫ್ ಥಿಂಗ್ಸ್ ದಟ್ ಜರ್ಮನಿ ಹ್ಯಾಸ್ ಗಿಫ್ಟೆಡ್ ಟು ದ ವರ್ಲ್ಡ್. ಇಲ್ಲಿ ಮಾಡ್ಕೊಂಡು ಹೋಗತ್ತನ ಕಾಕ. ಈ ಸ್ಟ್ರೆಚ್ ಮೋಸ್ಟ್ಲಿ ನಂಗೆ ಮನಾಲಿ ಫೀಲ್ ಕೊಡೋದೈತಿ. ನಾನು ಸೆಕೆಂಡ್ ಟೈಮ್ ಇಲ್ಲ ಥರ್ಡ್ ಟೈಮ್ ಏನೋ ಮನಾಲಿ ಹೋಗಿದ್ದಲ್ಲ, ಅವಾಗ ಎಕ್ಸಾಕ್ಟ್ಲಿ ಸೇಮ್ ಫೀಲ್ ಬರೋದಿತ್ತು. ಬಿಕಾಸ್ ಸ್ವಲ್ಪ ಬಿಸಿಲು ಟೈಮ್ನಾಗ ಹೋಗಿದ್ದೆ ಅವಾಗ. ಸೊ ನೋಡ್ಬೋದು, ಇಟ್ಸ್ ಸೋ ಗಾರ್ಜಿಯಸ್. ಎಷ್ಟು ನೋಡಿದ್ರೂ ಸಾಕಾಗತ್ತಿಲ್ಲ ನನಗೆ. ವಾವ್. It's fucking unimaginable. ನೋಡ್ರಿ ಇದು, so gorgeous. ಕೂಲ್ ಭಾಳ ಹೋಲ್ಸಾಗ್ಬಿಟ್ಟವ. ಆ್ಯಕ್ಚುಲಿ ಒಂದು ಕಡೆ ಸ್ಟಾಪ್ ಮಾಡಿದ್ದೆ ಇಲ್ಲ. ಆ್ಯಕ್ಚುಲಿ ನಾನು ಫ್ರೈಬರ್ಗ್ ಹೋಗತ್ತೀನಿ ಇವತ್ತು. ಫ್ರೈಬರ್ಗ್ ಸಿಟಿ ಒಳಗೆ ಹೋಗತ್ತಿಲ್ಲ, ಆ ಕಡೆ ಈ ಕಡೆ ಎಲ್ಲರೂ ನಿಯರ್ ಬೈ ಹೋಟೆಲ್ ಬುಕ್ ಮಾಡಬೇಕಿನ್ನ ಹೋಟ್ಲ್ ಗಿಟೇನು ಬುಕ್ ಮಾಡಿಲ್ಲ. ಓಕೆ, ಸ್ವಲ್ಪ ಆಲ್ಮೋಸ್ಟ್ 4 o'clock ಆಗೈತೆ ಈವ್ನಿಂಗ್. ಸೊ ಅದಕ್ಕೆ ಒಂದು ಕಡೆ ಸ್ಟಾಪ್ ಮಾಡಿ ಸ್ವಲ್ಪ ಊಟ ಮಾಡೋಣ. ಯಾಕಂದರೆ ಬೆಳಗ್ಗೆಯಿಂದ ಏನೂ ಕರೆಕ್ಟಾಗಿ ನಾಷ್ಟ ಮಾಡಿದ್ದೆ ಮುಂಜಾನೆ, ಮನ್ಯಾಗೆ ಮಾಡ್ಕೊಂಬಂದಿದ್ದೀನಿ. ಮತ್ತು ಮನ್ಯಾಗಿಂದ ಊಟ ಕುಕ್ ಮಾಡ್ಕೊಂಡು ತೊಗೊಂಬಂದಿದ್ದೆ.
ಸೊ ಸ್ವಲ್ಪ ಚಿಕನ್ ಬ್ರೆಸ್ಟ್ ಮತ್ತು ಸ್ವಲ್ಪ ರೈಸ್ ಅಷ್ಟೇ, ಮತ್ತೇನು ಜಾಸ್ತಿ ಇರಲಿಲ್ಲ. ಸೊ ಆಮೇಲೆ ನಾವು ಆಲ್ಮೋಸ್ಟ್ ಒಂದು ವಾಟರ್ಫಾಲ್ ಐತಿ, ಅದು ಚಲೋ ಐತಿ, ಸಿಟಿ ಒಳಗೆ ಐತಿ, ನೋಡೋಕೆ ಚಲೋ ಅನ್ನಿಸ್ತೆ. ಹೋಗೋಣ ಅಂತಂದು ಮೋಸ್ಟ್ಲಿ, ಯಾಕಂದ್ರೆ ವಾಟರ್ಫಾಲ್ ಟೂರಿಸ್ಟ್ ಹಾಟ್ಸ್ಪಾಟ್ ಇರ್ತಾವೆ, ಅದಕ್ಕೆ ಅವಾಯ್ಡ್ ಮಾಡ್ತೇನೆ ಜಾಸ್ತಿ. ಇನ್ನೊಂದು ಜರ್ಮನಿ ಒಳಗೆ ಒಂದಿಷ್ಟು ರೆಸ್ಟ್ ಏರಿಯಾಸ್ ಮಾಡಿರ್ತಾರೆ. ಸೊ ಯು ಕ್ಯಾನ್ ರೋಡ್ ಸೈಡ್ ಒಂದು ಸ್ವಲ್ಪ ಸ್ಟಾಪ್ ಮಾಡ್ಕೊಂಡು ನೀವು ಊಟ ಮಾಡಬೇಕಾದ್ರೆ ಊಟ ಮಾಡ್ಬೋದು, ಇಲ್ಲ ಫ್ರೆಶ್ ಅಪ್ ಆಗಬೇಕಾದ್ರೆ ಫ್ರೆಶ್ ಅಪ್ ಆಗ್ಬೋದು. ಮೋಸ್ಟ್ಲಿ ಇಂಡಿಯಾದೊಳಗೆ ರೆಸ್ಟ್ ಏರಿಯಾಸ್ ಅಂತಂದು ಇರೋಂಗಿಲ್ಲ ಗೌರ್ಮೆಂಟ್ ಕಡೆಯಿಂದ. ಮೋಸ್ಟ್ಲಿ ಇದು ಯಾವುದು ಡಾಬಾ ಹೋಟೆಲ್ಸ್ ಎಲ್ಲ ಇರ್ತಾವೆ, ಬಟ್ ಡಾಬಾ ಹೋಟೆಲ್ಸ್ ಎಲ್ಲ ಭಾಳ ಕಿಯಾಸ್ ಇರುತ್ತೆ. ಲೈಕ್ ಐ ಆಮ್ ನಾಟ್ ಲೈಕ್ ಡಿಗ್ರೇಡಿಂಗ್ ಬಗ್ಗೆ ಅದನ್ನ ತಪ್ಪು ಮಾತಾಡತ್ತಿಲ್ಲ, ಬಿಕಾಸ್ ಇಂಡಿಯಾದು ಒಂದು ಅಲಗ್ ಒಂದು ಬೇರೆ ಅದೊಂದು ಲೆಕ್ಕ ಬೇರೆ ಇದೆ. ಯಾಕಂದ್ರೆ ಇಂಡಿಯಾ ಒಳಗೆ ನೀವು ರೈಡ್ ಗೀಡ್ ಮಾಡಬೇಕಪ್ಪ ಅಂದರೆ ಏನೂ ಟೆನ್ಷನ್ ಇರೋಂಗಿಲ್ಲ ನಿಮಗೆ. ಏನಾರ ಆದ್ರೂ ಯು ಹ್ಯಾವ್ ಎವ್ರಿಥಿಂಗ್ ರೆಡಿ ಮೇಡ್ ಫಾರ್ ಯು, ಅದ್ರಾಗೇನು ಟೆನ್ಷನ್ ಇರೋಂಗಿಲ್ಲ. ಬಟ್ ಅಕಸ್ಮಾತ್ ಇಲ್ಲೇನಾರ ಆತಪ್ಪ ಅಂದ್ರೆ ಭಾಳ ಫಕ್ ಆಗ್ತೈತಿ. ಸಪೋಸ್ ಬ್ರೇಕ್ ಡೌನ್ ಆಯ್ತಪ್ಪ ಅಂದ್ರೆ, ಇಲ್ಲ ಯಾವ್ದಾರ ಬೈಕ್ನ ಪ್ರಾಬ್ಲಮ್ ಅಂದ್ರೆ, ಇಲ್ಲ ಸಮಥಿಂಗ್ ನಿಮಗೇನಾರು ಆದರೆ, ಓಕೆ ಹೆಲ್ತ್ ವೈಸ್ ಅದೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಇನ್ಶೂರೆನ್ಸ್ ಕಾರ್ಡ್ ಇರ್ತೈತಿ. ಇನ್ಶೂರೆನ್ಸ್ ಕಾರ್ಡ್ ಜಸ್ಟ್ ಲೈಕ್ ಡೈರೆಕ್ಟ್ ಅವ್ರು ಅಂತ ತೊಗೊಂಡು ಏನು ಬೇಕಾದರೂ ಲೈಕ್ ನಿಮ್ಮ ಎಂಟೈರ್ ನಮ್ಮದು ವಿತೌಟ್ ಲಿಮಿಟ್ ಇರ್ತೈತೆ. ಸೊ ಅದನ್ನು ಹೆಲ್ತಿದೇನು ಪ್ರಾಬ್ಲಮ್ ಇರೋಂಗಿಲ್ಲ. ಬಟ್ ಓನ್ಲಿ ಗಾಡಿದು ಒಂದು ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಷ್ಟೇ. ಗಾಡಿದು ಪ್ರಾಬ್ಲಮ್ ಅಂದ್ರೆ ಏನು, ಸ್ಪೇರ್ ಪಾರ್ಟ್ ಇರೋಂಗಿಲ್ಲ, ಸಮ್ಟೈಮ್ಸ್ ಅದು ಅವ್ರು ಫ್ರೀ ಇರೋಂಗಿಲ್ಲ, 2-3 ದಿನ ಕೇಳ್ತಾರೆ. ಮತ್ತು ಹೆವಿ ಎಕ್ಸ್ಪೆನ್ಸಿವ್ ಸರ್ವಿಸ್ ಏನಾರ ಮಾಡಿಸ್ಬೇಕು, ಇಲ್ಲಾಂದರೆ ಯಾವ್ದಾರ ಪಾರ್ಟ್ ಚೇಂಜ್ ಮಾಡಬೇಕಪ್ಪ ಅಂದರೆ. ಸೊ ಎಲ್ಲದು ಒಂದು ಐತಪ್ಪ ಅಂದ್ರೆ ಇನ್ನೊಂದು ಏನೋ ಪ್ರಾಬ್ಲಮ್ ಇದ್ದೇ ಇರ್ತೈತಿ. ಸೊ ವಿ ಕೆನಾಟ್ ಸೇ ದ್ಯಾಟ್ ಓಕೆ ದಿಸ್ ಇಸ್ ಗುಡ್, ದಿಸ್ ಇಸ್ ಬ್ಯಾಡ್, ದಿಸ್ ಇಸ್ ಹೌ ಇಟ್ ಈಸ್. ಕುಕ್ಕು ಕ್ಲಾಕ್ ಅದಾವಲ್ಲ, ಇಲ್ಲೇ ಇದೆ ನೋಡ್ರಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಕುಕ್ಕು ಕ್ಲಾಕ್ ಅಂತ. ಆ್ಯಕ್ಚುಲಿ ಇವರೇ ಇನ್ವೆಂಟರ್ ಅದರದ್ದು. ಈ ಸರೌಂಡಿಂಗ್ ಎಲ್ಲ ಅದ ಅನ್ಸುತ್ತೆ, ಕುಕ್ಕು ಕ್ಲಾಕದ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಓಕೆ 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 ಹೌಸ್ ಆಫ್ ಕ್ಲಾಕ್ಸ್ ಬ್ಯೂಟಿಫುಲ್. ವಾ 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 ನೈಸ್. ಬಾಡನ್-ವಿರ್ಟೆಂಬರ್ಗ್. ಸೊ ಫೋಟೋ ತಕ್ಕೊಂತಾನೆ, ಇಲ್ಲ ಕ್ಯಾಮ್ರಾ ಫೋಟೋ ತಕ್ಕೊಂತ ಅನಿಸುತ್ತೆ, ಗೊತ್ತಿಲ್ಲ. ಫೈನ್ ಹಾಕ್ತಾರೋ ಇಲ್ಲೋ ಅಂತಂದು ಗೊತ್ತಿಲ್ಲ. ಇಲ್ಲ, 50 ಕಿಲೋಮೀಟ್ರ್ ಒಳಗೆ ಇದ್ದೆ, ಈಗ 50 ಇದ್ದೀನಿ ನಾನು. ಅವಾಗಂತೂ 50 ಒಳಗೆ ಇದ್ದೆ. ಲೆಟ್ಸ್ ಸಿ, ಫೈನ್ ಬಂತಂದ್ರೆ ಬಂತು, ಏನು ಮಾಡೋಕ್ಕಾಗಂಗಿಲ್ಲ. ಕಮ್ಮಿ ಬರಬೇಕು, ಒಂದು €50 ಬರೋ ಸಾಕು. ನೋಡ್ರಿ, ಅದು ರೆಡ್ ಕಲರ್ ಸನ್ಸೆಟ್ ಆಗತೈತಿ. ಸೊ ಸನ್ಸೆಟ್ ಆಗತೈತಿ ಈಗ, ಅದರದ್ದು ರಿಫ್ಲೆಕ್ಷನ್ ರೆಡ್ ಕಲರ್ ಕಾಣಿಸೋದು ನೋಡ್ಬೋದು ನೀವು. ಸೊ ಇಲ್ಲಾಂದ್ರೆ ಸನ್ಸೆಟ್ ಅಂತೂ ಭಾರಿ ಅನ್ನೋದು ಮಸ್ತ್ ಆಗ್ತೈತಿ. ಸೊ ಯೂಶ್ವಲಿ ಸನ್ಸೆಟ್ ಟೈಮ್ ಸಮ್ಮರ್ನಾಗ ಆಲ್ಮೋಸ್ಟ್ 10:30 ತನಕ ಸನ್ ಇರ್ತಿದ್ದ. ಬಟ್ ಇವಾಗ ಆಲ್ಮೋಸ್ಟ್ ಸಮ್ಮರ್ ಅರ್ಧಕ್ಕಿಂತ ಜಾಸ್ತಿ ಮುಗ್ದೋಗೈತಿ. ಸೊ ನೋಡ್ಬೋದು, ಇಟ್ಸ್ 8 o'clock, 8:15, 8:30 ತನಕ ಬಂದೈತಿ ಈಗ. ಸೊ ಸ್ಲೋಲಿ ಅಕ್ಟೋಬರ್ ತನಕ ಬಂದರೆ ಆಲ್ಮೋಸ್ಟ್ 6:30, 7 o'clock ತನಕ ಆಗ್ತೈತಿ. ಡಿಸೆಂಬರ್ ಬಂತಪ್ಪ ಅಂದ್ರೆ 4 ಗಂಟೆಗೆ ಪೂರ್ತಿ ಶಟ್ ಡೌನ್. 4 ಗಂಟೆಗೆಲ್ಲ ಕತ್ಲೆ. ಓ ಈಗ ಮಸ್ತ್ ಕಾಣತ್ತ.